ಕಾಲೇಜಿನ ಕೊನೆಯ ಬೆಂಚಿನಲ್ಲಿ ಯಾವಾಗಲೂ ಒಬ್ಬಳು ಕುಳಿತುಕೊಳ್ಳುತ್ತಿದ್ದಳು. ಯಾರ ಜೊತೆಗೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ತನ್ನದೇ ಪ್ರಪಂಚದಲ್ಲಿ ಇರುತ್ತಿದ್ದಳು. ಅದೇ ಕ್ಲಾಸ್ನಲ್ಲಿ ಒಬ್ಬ ಹುಡುಗ ಇದ್ದ. ಎಲ್ಲರ ಜೊತೆ ಬೆರೆಯುತ್ತಿದ್ದ. ಆದರೆ ಅವನ ಕಣ್ಣು ಯಾವಾಗಲೂ ಕೊನೆಯ ಬೆಂಚಿನ ಕಡೆ ಹೋಗುತ್ತಿತ್ತು. ಒಂದು ದಿನ ಅವಳು ಕಾಲೇಜಿಗೆ ಬರಲಿಲ್ಲ. ಮರುದಿನವೂ ಬರಲಿಲ್ಲ. ಮೂರನೇ ದಿನವೂ ಕಾಣಿಸಲಿಲ್ಲ. ಅವನಿಗೆ ಏನೋ ಕಳೆದು ಹೋದ ಅನುಭವ ಶುರುವಾಯಿತು. ಅವಳು ತನ್ನ ಜೊತೆ ಮಾತನಾಡಿರಲಿಲ್ಲ. ಅವಳ ಹೆಸರು ಕೂಡ ಸರಿಯಾಗಿ ಗೊತ್ತಿರಲಿಲ್ಲ. ಆದರೂ ಅವಳ ಗೈರು ಹಾಜರಿ ಅವನ ಮನಸ್ಸಿಗೆ ನೋವು ಕೊಡುತ್ತಿತ್ತು. ಒಂದು ವಾರದ ನಂತರ ಅವಳು ಮತ್ತೆ ಕಾಲೇಜಿಗೆ ಬಂದಳು. ಆ ದಿನ ಅವನು ಮೊದಲ ಬಾರಿಗೆ ಅವಳ ಹತ್ತಿರ ಹೋಗಿ ಕೇಳಿದ, "ಏನಾಯಿತು? ಯಾಕೆ ಬರಲಿಲ್ಲ?" ಅವಳು ಸ್ವಲ್ಪ ನಗು ಮಾಡಿ, "ನಾನು ಬರಲಿಲ್ಲ ಅಂತ ಯಾರಾದರೂ ಗಮನಿಸುತ್ತಾರೆ ಅಂತ ಅಂದುಕೊಂಡಿರಲಿಲ್ಲ" ಅಂದಳು. ಆ ಒಂದು ಮಾತು ಅವನ ಹೃದಯದಲ್ಲಿ ಉಳಿದು ಬಿಟ್ಟಿತು. ದಿನಗಳು ಕಳೆಯುತ್ತಾ ಹೋದವು. ಸ್ನೇಹ ಬೆಳೆಯಿತು. ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಆದರೆ ಒಂದು ದಿನ ಅವಳಿಗೆ ಬೇರೆ ಊರಿಗೆ ಹೋಗಬೇಕಾಯಿತು. ಹೋಗುವ ಮುನ್ನ ಅವಳು ಒಂದು ಚಿಕ್ಕ ಡೈರಿ ಕೊಟ್ಟಳು. "ಇದನ್ನ ನಾನು ಹೋದ ಮೇಲೆ ಓದು" ಅಂದಳು. ಅವಳು ಓದಳು. ಡೈರಿ ತೆರೆದು ನೋಡಿದಾಗ ಅದರ ಪ್ರತಿಯೊಂದು ಪುಟದಲ್ಲೂ ಅವನ ಬಗ್ಗೆ ಬರೆಯಲಾಗಿತ್ತು. ಮೊದಲ ಪುಟದಲ್ಲಿ ಹೀಗೆ ಇತ್ತು: "ನೀನು ನನ್ನ ಜೊತೆ ಮಾತನಾಡಿದ ದಿನದಿಂದ ನಾನು ಒಂಟಿಯಾಗಿಲ್ಲ." ಕೊನೆಯ ಪುಟದಲ್ಲಿ ಹೀಗೆ ಇತ್ತು: "ಒಂದು ವೇಳೆ ನಾವು ಮತ್ತೆ ಭೇಟಿಯಾಗದಿದ್ದರೂ ನನ್ನ ಜೀವನದ ಅತ್ಯಂತ ಸುಂದರ ಅಧ್ಯಾಯ ನೀನೇ." ಅವನು ಅವಳನ್ನು ಹುಡುಕಿದ. ತಿಂಗಳುಗಳ ಕಾಲ ಹುಡುಕಿದ. ವರ್ಷಗಳ ಕಾಲ ಕಾಯ್ದ. ಆದರೆ ಅವಳು ಮತ್ತೆ ಸಿಗಲಿಲ್ಲ. ಇಂದು ಕೂಡ ಆ ಡೈರಿ ಅವನ ಬಳಿ ಇದೆ. ಯಾಕೆಂದರೆ ಕೆಲವರು ನಮ್ಮ ಜೀವನದಲ್ಲಿ ಉಳಿಯುವುದಿಲ್ಲ, ಆದರೆ ಅವರ ನೆನಪುಗಳು ಮಾತ್ರ ಜೀವಮಾನ ಪೂರ್ತಿ ನಮ್ಮ ಜೊತೆ ಇರುತ್ತವೆ.